ಒಂದು ಅರ್ಧ ಕೆ ಜಿಯಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ. ಎಳೆದಿದೆ ತೊಂಡೆಕಾಯಿ, ತುಂಬ ಚೆನ್ನಾಗಿದೆ. ಒಂದು ಕೂಡ ಹಣ್ಣಾಗಲಿಲ್ಲ, ಅಷ್ಟು ಚೆನ್ನಾಗಿರುವಂಥ ತೊಂಡೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಯಾವ ಥರ ಪಲ್ಯ ಮಾಡ್ಕೊಳ್ಳುವಂತ ತೋರಿಸ್ತಾ ಇದ್ದೀನಿ. ಡ್ರೈ ಪಲ್ಯ, ಸುಕ್ಕ ಪಲ್ಯ ಅಂತ ಹೇಳ್ತಾರೆ ನೋಡಿ. ಕಡ್ಡಿಲಿ ಮಣ್ಣುಳಿ ಹಾಕಿ ಮಾಡುವಂಥದ್ದು. ಮಣ್ಣುಳಿ ಅಂದರೆ ಇದೇನೆ ತೊಂಡೆಕಾಯಿನ, ಅದಕ್ಕೆ ಮಣ್ಣುಳಿ ಅಂತ ಕರೀತಾರೆ ಈ ಕಡೆ ಉಡುಪಿ ಮಂಗಳೂರು ಸೈಡ್ ಕಡೆ. ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ಇಲ್ಲೇ ಕಡಲೆ ಕೂಡ ನೆನೆಸಿಟ್ಟಿದ್ದೀನಿ. ಕಡಲೆ ತೊಂಡೆಕಾಯಿ ಹಾಕಿ ಯಾವ ಥರ ಸುಕ್ಕ ಮಾಡೋದಂತ ನೋಡ್ಕೊಳ್ಳುವ. ಈಗ ಫಸ್ಟನ್ನು ಕಡಲೆ ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ ಕುಕ್ಕರ್ಗೆ ಹಾಕಿ. ಎಷ್ಟು ಬೇಕು ಅಷ್ಟು ನೋಡಿ ಬೇಯಿಸ್ಕೊಳ್ಳಿ. ನಾನು ಜಾಸ್ತಿ ಹಾಕಿದ್ದೀನಿ, ಅಂದರೆ ಸ್ವಲ್ಪ ಹಾಕಿ ಸ್ವಲ್ಪ ತೆಗ್ದಿಡ್ತಾ ಇದ್ದೀನಿ. ಇದಕ್ಕೆ ನೀರು ನೆನೆಸಿಟ್ಟಂಥ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀರು ಹಾಕ್ಕೊಂಡು ಒಂದು 2ರಿಂದ 3 ಸೀಟಿ ತೆಗೆದ್ರೆ ಸಾಕು. ನೋಡಿ, ಕಡಲೆಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗಲೇ ಉಪ್ಪು ಹಾಕಿ ಬೇಯಿಸೋದ್ರಿಂದ ತುಂಬ ರುಚಿ ಹೆಚ್ಚಾಗುತ್ತೆ. ಆ ಕಡೆ ಕಡಲೆ ಬೇಯಿಸ್ಟ್ರಲ್ಲಿ ಈ ಕಡೆಗೆ ತೊಂಡೆಕಾಯಿ ಕೂಡ ಬೇಯಿಸ್ಕೊಳ್ಬೇಕು. ನೋಡಿ, ತೊಂಡೆಕಾಯಿ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಣ್ಣಾಗಿದೆ, ಅದೇನು ತೊಂದರೆ ಇಲ್ಲ. ಈ ಥರ ಕಟ್ ಮಾಡಿ ಹಾಕಿದರೆ ಏನಾಗೋದಿಲ್ಲ, ಅದಕ್ಕೆ ನಡೀತದೆ. ನೋಡಿ, ಈ ಥರ ಮಧ್ಯ ಭಾಗ ಸೀಳಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ನೀವು ಇದೇ ಥರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಕಟ್ಟು ಎಲ್ಲವನ್ನು ಕಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಕಟ್ ಮಾಡಿಟ್ಟಂಥ ತೊಂಡೆಕಾಯಿನ ಎಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಪಾತ್ರೆಗೆ ಸೇರಿಸಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬೇಕು. ಜಾಸ್ತಿ ಹಾಕ್ಲಿಕ್ಕಿಲ್ಲ, ನೀರು ಬಿಟ್ಕೊಳ್ತೈತಿ. ಇದು ನೀರು ಬಿಟ್ಕೊಳ್ತೈತಿ. ನೀರು ಸೇರಿಸಿ ಕುದಿಲಿಕ್ಕೆ ಇಡ್ಬೇಕು. ಇದನ್ನು ಗ್ಯಾಸ್ ಆನ್ ಮಾಡಿ ನೋಡಿ. ಇದಕ್ಕೂ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸಿದ್ದೀನಿ. ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ, ಈ ಥರ ಮಿಕ್ಸ್ ಮಾಡಿ ಮೇಲೆ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಟ್ಬಿಡಿ. ಜಾಸ್ತಿ ಇಲ್ಲ, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಆ ಕಡೆ ತೊಂಡೆಕಾಯಿ ಕಡಲೆ ಬೇಯೋಷ್ಟರಲ್ಲಿ ಈ ಕಡೆಗೆ ಒಂದು ಮಸಾಲೆ ರುಬ್ಕೊಂಡ್ಬಿಡುವ. ಇದಕ್ಕೊಂದು 10ರಿಂದ 12 ಬ್ಯಾಡಗಿ ಮೆಣಸು ಹಾಕಿದ್ದೀನಿ. ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ನೀವು ಗುಂಟೂರು ಕೂಡ ಸೇರಿಸ್ಬೋದು. ನಾನು ಇಲ್ಲಿ ಖಾಲಿ ಬ್ಯಾಡಗಿ ಮೆಣಸು ಮಾತ್ರ ಸೇರಿಸ್ತಾ ಇದ್ದೀನಿ. ನೋಡಿ, ಆ ಕಡೆ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು. ಒಂದು 1/4 ಚಮಚದಕ್ಕಿಂತ ಕಡಿಮೆ ಮೆಂತ್ಯ ಹಾಕ್ತಾಯಿದ್ದೀನಿ. ಹಾಕಿ ಡ್ರೈ ಆಗಿದ್ರೂ ಮಿಕ್ಸ್ ಮಾಡ್ಕೊಬೋದು. ನೀವು ಎಣ್ಣೆ ಹಾಕಿದ್ರೂ ಫ್ರೈ ಮಾಡ್ಕೊಬೋದು. ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೀನಿ 2 ಟೀ ಸ್ಪೂನಷ್ಟು. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಡ್ರೈಯಾಗಿ ಮಿಕ್ಸ್ ಮಾಡಿ ಇದನ್ನು. ಡ್ರೈಯಾಗಿ ಎಣ್ಣೆ ಕೂಡ ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ಎಣ್ಣೆ ಹಾಕಿದ್ರೆ ದೌಡ ಮಿಕ್ಸಿಯಲ್ಲಿ ಸಣ್ಣ ಆಗೋದಿಲ್ಲ. ಒಂದು 4-5 ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಈಗಾದರೂ ಫ್ರೈ ಮಾಡೋದಾದ್ರೂ ಹಾಕ್ಕೊಬೋದು, ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಗಾದ್ರೂ ಹಾಕ್ಕೊಬೋದು. ಮತ್ತೆಲ್ಲೇ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಸೀದೋಗಬಾರ್ದು ಮಸಾಲೆ ಚೆನ್ನಾಗಿ ಹುರಿದ ಮೇಲೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಸೇರಿಸಿದ್ದೀನಿ. ಒಂದು ಅರ್ಧ ಹೋಳು ಕಾಯಿ ಹಾಕ್ತಾಯಿದ್ದೀನಿ. ಕಾಯಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಅರ್ಧ ಹೋಳು ಹಾಕಿದ್ದೀನಿ. ಈ ಪೂರ್ತಿ ಇಡೀ ಕಾಯಿ ಸಣ್ಣದಿತ್ತಂದ್ರೆ ಹಾಕ್ಕೊಬೋದು. ನಾನು ದೊಡ್ಡದು ಇತ್ತು, ಹಾಗಾಗಿ ಅರ್ಧ ಮಾತ್ರ ಹಾಕಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡ್ರೆ ಸಾಕಾಗ್ತದೆ. ಜಾಸ್ತಿ ಹೊತ್ತು ಫ್ರೈ ಮಾಡ್ಬೇಕಂತಿಲ್ಲ ತೆಂಗಿನಕಾಯಿನ. ನೋಡಿ, ಇಷ್ಟು ಫ್ರೈ ಆದರೆ ಸ್ವಲ್ಪ ಫ್ರೈ ಮಾಡಿಕೊಂಡು ತಣ್ಣಗಾಗಿಬಿಟ್ಟು ನೀರು ಹಾಕದೆ ತರಕಾರಿಯಾಗಿ ರುಬ್ಕೊಳ್ಬೇಕು. ಇದನ್ನು ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ. ಹಿಂಗೆ ಒಗ್ಗರಣೆಗೆ ಆದರೂ ಹಾಕ್ಕೊಬೋದು. ಇವಾಗಲೇ ಮಸಾಲೆ ರುಬ್ಬೋದು. ಕಡಲೆಗಳು ಕೂಡ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಂಡಿನಿ. ಈ ಥರ ಬೆಂದಿದೆ. ತೊಂಡೆ ಕೂಡ ಬೇಯಿಸ್ಕೊಂಡಿನಿ. ಈ ಥರ ಸಾಫ್ಟಾಗಿ ಬೇಯಿಸ್ಕೋಬೇಕು. 2 ಕೂಡ ಬೇಯಿಸಿ ಸೈಡಿಗೆ ಇಟ್ಟಿನಿ. ಈಗ ಮಸಾಲೆಯನ್ನು ರುಬ್ಕೊಂಬರೋಣ. ಫಸ್ಟ್ ಮೆಣಸು ಹಾಕಿ ಒಂಥರ ತರಕಾರಿಯಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕು. ಮೆಣಸು ಇಷ್ಟು ಪೌಡ್ರ್ ಆದಮೇಲೆ ಮಿಕ್ಕಿರೋಂಥದ್ದು ಕೊಬ್ಬರಿ ಮಸಾಲೆ ಎಲ್ಲ ಹಾಕ್ಕೊಂಡು ಇದನ್ನು ನೀರು ಹಾಕದೆ ತರಕಾರಿಯಾಗಿ ರುಬ್ಕೊಂಡು ಬರಬೇಕು. ಫುಲ್ ನೈಸ್ ಏನು ಬೇಡ. ತರಕಾರಿಯಾಗಿ ಒಂದು 2-3-4 ಸುತ್ತು ತಿರ್ಸ್ಕೊಂಡ್ರೆ ಸಾಕು. ನೋಡಿ, ನಮಗೆ ಮಸಾಲೆ ಅನ್ನೋದು ಈ ರೀತಿ ರೆಡಿ ಆಗಬೇಕು. ಫುಲ್ ನೈಸ್ ಆಗಬೇಕಂತಿಲ್ಲ, ಈ ಥರ ಇದ್ದರೆ ಸಾಕು. ಈಗ ಪಲ್ಯ ಮಾಡುವ. ನೋಡಿ, ಪಲ್ಯ ಮಾಡಲಿಕ್ಕೆ 3ರಿಂದ 4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಿಟ್ಕೊಳ್ತಾ ಇದ್ದಂಗೆ ಸ್ವಲ್ಪ ಉದ್ದಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಬೇಳೆ ಆದರೂ ಹಾಕ್ಕೊಬೋದು, ಕಾಳು ಆದರೂ ಹಾಕ್ಕೊಬೋದು. ನಾವು ಉದ್ದಿನ ಕಾಳು ಹಾಕಿದ್ವಿ. ಸ್ವಲ್ಪ ಕೆಂಪಗಾಗಲಿ. ಇಲ್ಲಿ ಸ್ವಲ್ಪ ಚಿಟ್ಕೊಳ್ತಾ ಇದ್ದಂಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರ್ತಂಥದ್ದು ಉದ್ದೊಂದು ಉದ್ದಿಗೆ ಚೂರಿ ಕಟ್ ಮಾಡಿ ಹಾಕಿದ್ವಿ. ಒಂದು ಬ್ಯಾಡಗಿ ಮೆಣಸು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಎಲ್ಲ ಹಸಿ ಹೋಗೋದು. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು 7-10 ಎಲೆ ಕರಿಬೇವು ಹಾಕಿದ್ದೀನಿ. ಟಮಾಟಿ ಅಂತ ಹಾಕಲಿಕ್ಕಿಲ್ಲ, ಇಷ್ಟು ಮಾತ್ರ ಇದು ಒಗ್ಗರಣೆ. ರುಬ್ಬಿದಂಥ ಮಸಾಲೆ ಬೇಕಂದರೆ ಸ್ವಲ್ಪ ಹುಳಿ ಸೇರಿಸ್ಕೋಬೋದು. ನೀವು ಹುಣಸೆಹಣ್ಣು ರುಬ್ಬುವಾಗಲೇ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಸಮವಾಗಿ ಆಗುತ್ತೆ. ಇಷ್ಟು ಫ್ರೈ ಆಗ್ತಿದ್ದಂಗೆ ರುಬ್ಬಿದಂಥ ಮಸಾಲೆನ ಇದ್ರೊಳಗೆ ಸೇರಿಸ್ಬೇಕು. ಎಲ್ಲವನ್ನು ನೀಟಾಗಿ ಉರಿಯನ್ನು ಲೋ ಫ್ಲೇಮಲ್ಲಿ ಇರಲಿ. ಉರಿ ಲೋ ಇಟ್ಟು ನೀಟಾಗಿ ಕೈಯಾಡಿಸ್ಕೊಳ್ಬೇಕು.
ಜಾಸ್ತಿ ಇಟ್ಬಿಟ್ರೆ ತಳ ಹಿಡಿತೈತಿ. ತೆಂಗಿನಕಾಯಿ ಸ್ವಲ್ಪ ಹಾಕಿರುವಂಥದ್ದು ನೀಟಾಗಿ ಫ್ರೈ ಆಗಬೇಕು ಅದ್ರಾಗ. ನೋಡಿ ನೀಟಾಗಿ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ಕಡಲೆ ಸೇರಿಸ್ತಾಯಿದ್ದೀನಿ. ಕಡಲೆಯಲ್ಲಿ ನೀರು ಸ್ವಲ್ಪ ಇತ್ತು, ಹಾಗಾಗಿ ನೀರು ಸಮೇತ ಹಾಕಿದ್ದೀನಿ. ಜಾಸ್ತಿ ಇತ್ತಂದರೆ ನೀವು ಸುಕ್ಕ ಮಾಡೋದಲ್ಲ, ಸ್ವಲ್ಪ ತೆಗೆದುಬಿಟ್ಟು ಹಾಕಿ ಆಮೇಲೆ ಮಣ್ಣುಳ್ಳಿ ಸೇರಿಸ್ಕೊತಾ ಇದ್ದೀನಿ. ತೊಂಡೆಕಾಯಿನ ಬೇಯಿಸಿಟ್ಕೊಂಡಿರುವಂಥದ್ದು ಎಲ್ಲವನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಆವಾಗಲೇ ಕಡಲೆ ಬೇಯಿಸುವಾಗಲೂ ಹಾಕಿದ್ದೀವಿ, ತೊಂಡೆಕಾಯಿ ಬೇಯಿಸುವಾಗಲೇ ಹಾಕಿದ್ದೀವಿ. ಈಗ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಲ್ಲ ಮಿಕ್ಸ್ ಮಾಡಾಯಿತು. ಯಾವ ಥರ ಬಂದಿದೆ ಈ ಥರ ಬರಬೇಕಿದೆ ಸುಕ್ಕ. ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ. ಅನ್ನಕ್ಕೆ, ಚಪಾತಿಗೆ, ರೋಟಿಗೆ ಸೈಡ್ ಡಿಶ್ಟಾಗಿ ತಿನ್ನಲಿಕ್ಕೆ ಎಲ್ಲರಿಗೂ ಆಗ್ತದೆ. ಒಂದು ಸಲ ಟ್ರೈ ಮಾಡಿ. ರುಚಿ ಅಂತೂ ಹೇಳೋದು ಬೇಡ, ಅಷ್ಟು ರುಚಿಯಾಗಿರ್ತೈತಿ. ಕಡಲೆ ಮಣ್ಣೊಳೆ ಹಾಕಿ ಮಾಡುವಂಥದ್ದು. ಇದಕ್ಕೆ ನೀವು ಇಷ್ಟೇ ಡ್ರೈ ಆಗಿ ಮಾಡ್ತೀವಿ ಅಂದರೆ ಇಷ್ಟೇ ಇರಲಿ. ಇನ್ನೊಂದು ಸ್ವಲ್ಪ ಪಸೆ ಬೇಕು ನೀರು ಅಂತಂದರೆ ಸ್ವಲ್ಪ ಆವಾಗಲೇ ಬೇಯಿಸಿದಂಥ ನೀರಿಟ್ಟು ಕಡಲೆ ನೀರು ನಾನು ಇನ್ನೊಂದು ಚೂರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ರೆಡಿ ಆಯಿತು. ಯಾವ ಥರ ಮಾಡೋದು ಅಂತ ನೋಡ್ಕೊಂಡ್ರಲ್ಲ, ನೀವು ಸಹ ಟ್ರೈ ಮಾಡಿ. ಹೇಗೆ ಬಂತಂತ ತಿಳಿಸಿ.